ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾಳೆ ಶ್ರೀರಾಮನವಮಿ, ಶ್ರೀರಾಮಚಂದ್ರನ ಜನ್ಮದಿನ. ಈ ದಿನದಲ್ಲಿ ಪ್ರತಿಯೊಬ್ಬರ ಮನೆಯಲ್ಲೂ ವಿಶೇಷವಾಗಿ ತಯಾರಿಸುವ ಪ್ರಸಾದವೆಂದರೆ ಅದು ತಂಪಾದ ಪಾನಕ, ಮಜ್ಜಿಗೆ ಮತ್ತು ಕೋಸಂಬರಿ. ಬೇಸಿಗೆ ಸಮಯದಲ್ಲಿ ಇವು ಶರೀರಕ್ಕೆ ತಂಪು. ಬನ್ನಿ ಈ ಸಾಂಪ್ರದಾಯಿಕ ರೆಸಿಪಿಗಳನ್ನು ಹೇಗೆ ಮಾಡೋದು ಅಂತ ನೋಡೋಣ. ಮೊದಲು ನಾನು ಪಾನಕಕ್ಕೆ 2 ಗ್ಲಾಸ್ ನೀರು ಹಾಕ್ತಿದ್ದೀನಿ, ಮತ್ತೆ ಅರ್ಧ ಬಟ್ಲು ಬೆಲ್ಲ ಹಾಕಿ ಕರಗೋಕೆ ಬಿಡ್ತಿದ್ದೀನಿ. ಇವಾಗ ನಾವು ಹೆಸರುಬೇಳೆ ಕೋಸಂಬರಿನ ಮಾಡೋಣ. ಒಂದು ಬೌಲ್ನಲ್ಲಿ 1 ಗಂಟೆ ಮೊದಲೇ ನೆನೆಸಿಟ್ಟ ಹೆಸರುಬೇಳೆನ ಹಾಕ್ತಿದ್ದೀನಿ. ಇದರ ಜೊತೆಗೆ ಸಣ್ಣದಾಗಿ ಹೆಚ್ಚಿದ ಸೌತೆಕಾಯಿ, ತುರಿದ ಕ್ಯಾರೆಟ್, ತೆಂಗಿನಕಾಯಿ ತುರಿ, ಸಣ್ಣದಾಗಿ ಹೆಚ್ಚಿದ ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದೀನಿ. ಕೊನೆಯಲ್ಲಿ ಇದಕ್ಕೆ ಜೀರಿಗೆ ಮತ್ತು ಕರಿಬೇವು ಒಗ್ಗರಣೆ ಹಾಕಿದರೆ ಪ್ರೋಟೀನ್ನಿಂದ ಕೂಡಿದ ರುಚಿಕರವಾದ ಕೋಸಂಬರಿ ರೆಡಿ. ಈಗ ಮಜ್ಜಿಗೆ ಮಾಡೋಣ. ಇವಾಗ ಒಂದು ಬೌಲ್ನಲ್ಲಿ ಫ್ರೆಶ್ ಮೊಸರು ಹಾಕಿ ಚೆನ್ನಾಗಿ ವಿಸ್ಕ್ ಮಾಡಿ, ಇದು ಕ್ರೀಮಿ ಟೆಕ್ಸ್ಚರ್ ಬರೋವರೆಗೂ ವಿಸ್ಕ್ ಮಾಡಿ. ನಂತರ ಇದಕ್ಕೆ ಸ್ವಲ್ಪ ನೀರು ಸೇರಿಸಿ ಮಜ್ಜಿಗೆ ಹದ ಮಾಡಿಕೊಳ್ಳಿ. ಈಗ ಒಂದು ಕುಟಾಣಿಯಲ್ಲಿ 1 ಇಂಚು ಶುಂಠಿ ಮತ್ತು 1 ಮೆಣಸಿನ್ಕಾಯಿ ತಗೊಂಡು ಚೆನ್ನಾಗಿ ಜಜ್ಜಿ. ಇವಾಗ ಜಜ್ಜಿದ ಶುಂಠಿ, ಹಸಿಮೆಣಸಿನ್ಕಾಯಿ ಮಜ್ಜಿಗೆಗೆ ಹಾಕಿ ಚೆನ್ನಾಗಿ ಕಲಸಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕಲಸಿ ಚೆನ್ನಾಗಿ ಮಿಕ್ಸ್ ಮಾಡಿ. ನಂತರ ಸಣ್ಣದಾಗಿ ಹೆಚ್ಚಿದ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಮಿಕ್ಸ್ ಮಾಡಿ ಗ್ಲಾಸ್ನಲ್ಲಿ ಸರ್ವ್ ಮಾಡಿದರೆ ತಂಪಾದ ಮಜ್ಜಿಗೆ ರೆಡಿ ಆಗುತ್ತೆ. ಕೊನೆಯದಾಗಿ ಶ್ರೀರಾಮ ದೇವರಿಗೆ ಇಷ್ಟ ಆಗೋ ಪಾನಕ ಮಾಡೋಣ. ನೋಡಿ, ಬೆಲ್ಲ ಆಲ್ರೆಡಿ ಕರಗಿದೆ, ಅದನ್ನು ಶೋಧಿಸ್ಕೊಂಡಿದ್ದೀನಿ. ಈಗ ಇದಕ್ಕೆ ಏಲಕ್ಕಿ ಪುಡಿ, ಸ್ವಲ್ಪ ಪೆಪ್ಪರ್ ಪೌಡರ್, ಸ್ವಲ್ಪ ಉಪ್ಪು, ಚಿಟಿಕೆ ಉಪ್ಪು ಹಾಕಿ ಕಲಸಿ. ನಂತರ ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿದ ಕರ್ಬೂಜ ಹಣ್ಣನ್ನು ಹಾಕಿದರೆ ಪಾನಕ ಮಾತ್ರ ಅದ್ಭುತವಾಗಿರುತ್ತೆ. ಇನ್ನು ಇದನ್ನು ಗ್ಲಾಸ್ಗೆ ಸರ್ವ್ ಮಾಡಿದರೆ ಆ ದೇವ್ರಿಗೆ ಇಷ್ಟ ಆಗೋ ಪಾನಕ ರೆಡಿ ಆಗುತ್ತೆ. ಇಲ್ಲಿ ಪೂಜಾ ಸಮಯದ ಬಗ್ಗೆ ಶ್ರೀರಾಮನವಮಿಯನ್ನು ಮಾರ್ಚ್ 26 ಗುರುವಾರ ಹಾಗೂ ಮಾರ್ಚ್ 27 ಶುಕ್ರವಾರ 2 ದಿನಗಳಲ್ಲಿ ಆಚರಿಸಲಾಗುತ್ತದೆ. ನವಮಿ ತಿಥಿ ಪ್ರಾರಂಭ ಮಾರ್ಚ್ 26 ಬೆಳಗ್ಗೆ 11:48ಕ್ಕೆ. ಪೂಜಾ ಸಮಯ ಮಧ್ಯಾಹ್ನ 12:27ಕ್ಕೆ. ಇದು ರಾಮ ಜನ್ಮ ಸಮಯ ಎಂದು ಹೇಳಲಾಗುತ್ತದೆ. ನವಮಿ ತಿಥಿ ಅಂತ್ಯ ಮಾರ್ಚ್ 27 ಬೆಳಗ್ಗೆ 10:06ಕ್ಕೆ. ವೈಷ್ಣವ ಪದ್ಧತಿ ಇರುವವರು ಮಾರ್ಚ್ 27 ಬೆಳಗ್ಗೆ 10 ಗಂಟೆ ಒಳಗೆ ಪೂಜೆ ಮಾಡಬಹುದು. ಮತ್ತು ಈ ಮಂತ್ರವನ್ನು ಪಠಿಸಿ: ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ. ನೋಡಿದ್ರಲ್ಲ ಎಷ್ಟು ಸಿಂಪಲ್ ಅಂತ. ಇನ್ನು ಲಕ್ಕಿ ಟೇಸ್ಟ್ ಮಾಡೋ ಅಂತ ಅಂದರೆ ಅವನು ನನಗೆ ತಿನ್ನಿಸ್ತಿದ್ದಾನೆ. ಇದು ಇವತ್ತಿನ ವ್ಲಾಗ್. ನಿಮಗೆ ಈ ರೆಸಿಪೀಸ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಶ್ರೀರಾಮನವಮಿಯ ಶುಭಾಶಯಗಳು. ಜೈ ಶ್ರೀರಾಮ್. ಥ್ಯಾಂಕ್ ಯು.